ರಾತ್ರಿ ಒಂದು 10 ಗಂಟೆ ಸುಮಾರಾಗಿತ್ತು. ಆ ಟೈಮ್ಗೆ ಒಂದು ಸುದ್ದಿ ಬರುತ್ತೆ. ಬಾಗಲಕೋಟೆನಾಗೆ ಪರಿಸ್ಥಿತಿ ಬಿಗಡಾಯಿಸಿದೆ. ಪೊಲೀಸ್ ಎಲ್ಲರೂ ಕೂಡ ಅಲರ್ಟ್ ಆಗ್ತಿದ್ದಾರೆ. ಮುಂಚೆನೇ ಪೊಲೀಸ್ ಸೆಕ್ಯೂರಿಟಿ ಇತ್ತು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕರೆಸ್ಕೊಳ್ತಿದ್ದಾರೆ ಅಂತೇಳಿ ಸುದ್ದಿ ಬಂತು. ಏನಾಯಿತು ಅಂತೇಳಿ ಚೆಕ್ ಮಾಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಫೋಟೋ ಮೆರವಣಿಗೆ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಸರ್, ಚಪ್ಪಲಿ ತೂರಾಟ ಆಗಿದೆ ಸರ್ ಅಂತೇಳಿ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಸಿದ್ದು ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೊಂದು ದೊಡ್ಡದಾಗ ಇದೆಯಾ? ಶಿವಾಜಿ ಛತ್ರಪತಿ ಮಹಾರಾಜರ ಫೋಟೋ ಮೇಲೆ, ಅದರ ಮೆರವಣಿಗೆ ಮೇಲೆ ಆಯ್ತಾ ಅಂತ ಹೇಳಿದಾಗ ಹೌದು ಸರ್, ಈ ಥರ ಆಗಿದೆ ಅಂತಂದು ತಕ್ಷಣಕ್ಕೆ ಪೊಲೀಸ್ ಅಲರ್ಟ್ ಆಗ್ತಾರೆ. ಮತ್ತೆ ಫೋನ್ ಬಂತು, ಸರ್ SP ಗೂ ಬಿಟ್ಟಿಲ್ಲ ಸರ್, SP ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ ಅಂತದ್ದು. ಇನ್ನು ಎಂಥ ಕಿಡಿಗೇಡಿಗಳಿರಬಾರ್ದು ಇವರು. ನಾವೇನು ಬಾಗಲಕೋಟೆ ಅನ್ನುವ ಕರ್ನಾಟಕ ರಾಜ್ಯದಲ್ಲಿದ್ವಾ? ಕರ್ನಾಟಕ ರಾಜ್ಯದಲ್ಲಿರುವಂಥ ಬಾಗಲಕೋಟೆ ಅಥವಾ ಬಾಂಗ್ಲಾದೇಶಕ್ಕೇನಾದ್ರು ರಾತ್ರಿ ಶಿಫ್ಟ್ ಆಗ್ಬಿಟ್ವಾ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟು ಇಂಥ ಒಂದು ದುರುಳರು ನಮ್ಮೊಂದಿಗಿದ್ದಾರೆ. ಇದು ಯಾರೇ ಮಾಡಿರಲಿ, ಯಾರೇ ಕಲ್ಲು ತೂರಾಟವನ್ನು ಮಾಡಿರಲಿ, ಯಾವುದೇ ಸಮುದಾಯದವರಾಗಲಿ, ಅವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಪೊಲೀಸರು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ಹಾಗಾದರೆ ರಾತ್ರಿಯಿಂದ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅದರ ಪಿನ್ ಟು ಪಿನ್ ಡೀಟೇಲ್ ವರದಿ ನಿಮ್ಮ ಮುಂದೆ. ಶಿವಾಜಿ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲೆಸೆತ, ಬೂದಿ ಮುಚ್ಚಿದ ಕೆಂಡದಂತಾದ ಬಾಗಲಕೋಟೆ. ತಣ್ಣಗಿದ್ದ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆ ರಾತ್ರಿ ಕಿಲ್ಲಾ ಓಣಿಯಲ್ಲಿ ಹಿಂದೂ ಮುಖಂಡರು ಅದ್ದೂರಿಯಾಗಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ಮಾಡ್ತಿದ್ರು. ಪಂಕಾ ಮಸೀದಿ ಬಳಿ ಬರ್ತಿದಂಗೆ ಗಲಭೆ ಶುರುವಾಗಿದೆ. ಸಮಯ ಸಂಜೆ 5ಕ್ಕೆ ಶಿವಾಜಿ ಭಾವಚಿತ್ರ ಮೆರವಣಿಗೆ ಆರಂಭ. ನಿನ್ನೆ ಸಂಜೆ 5ಕ್ಕೆ ಬಾಗಲಕೋಟೆ ನಗರದ ಕೊತ್ತಲೇಶ್ವರ ದೇವಸ್ಥಾನದಿಂದ ಶಿವಾಜಿ ಭಾವಚಿತ್ರ ಮೆರವಣಿಗೆ ಆರಂಭವಾಗುತ್ತೆ. ಸಮಯ ರಾತ್ರಿ 9:45ಕ್ಕೆ ಪಂಕಾ ಮಸೀದಿ ಬಳಿ ಮೆರವಣಿಗೆ ಆಗಮನ. ಸಂಜೆ 5ಕ್ಕೆ ಶುರುವಾದ ಶಿವಾಜಿ ಮೆರವಣಿಗೆ ರಾತ್ರಿ 9:45ಕ್ಕೆ ವಲ್ಲಭಬಾಯಿ ವೃತ್ತ ಬಸವೇಶ್ವರ ಮಾರ್ಗವಾಗಿ ಪಂಕಾ ಮಸೀದಿ ಬಳಿ ಮೆರವಣಿಗೆ ಆಗಮಿಸುತ್ತೆ. ಸಮಯ ರಾತ್ರಿ 9:50. ಮಸೀದಿ ಪ್ರಾರ್ಥನೆಗೆ ಬಂದಿದ್ದವರಿಂದ ತಕರಾರು. ಬನಾಯಂಗೆ ಮಂದಿರ್ ಹಾಡು ಹಾಕಿದ್ದಕ್ಕೆ ಸಿಟ್ಟು. ರಾತ್ರಿ 9:50 ಮಸೀದಿ ಮುಂದೆ ಮೆರವಣಿಗೆ ಬಂದಿರುತ್ತೆ. ಆಗ ಹಿಂದೂ ಕಾರ್ಯಕರ್ತರು ಬನಾಯಂಗೆ ಮಂದಿರ್ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕ್ತಿರ್ತಾರೆ. ಆಗ ಮಸೀದಿಗೆ ಪ್ರಾರ್ಥನೆಗೆಂದು ಬಂದಿದ್ದವರು ತಕರಾರು ತೆಗಿತಾರೆ. ಹಿಂದೂ ಕಾರ್ಯಕರ್ತರು ಮುಸ್ಲಿಂ ಯುವಕರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಸ್ಥಳದಲ್ಲಿದ್ದ ಪೊಲೀಸರು ಸಮಾಧಾನ ಪಡಿಸಲು ಯತ್ನಿಸುತ್ತಾರೆ. ಸಮಯ ರಾತ್ರಿ 10 ಗಂಟೆ. ಮಸೀದಿಯಿಂದ ತೂರಿ ಬಂತು ಕಲ್ಲು ಚಪ್ಪಲಿ. SP ಹಿಂದೂ ಕಾರ್ಯಕರ್ತನಿಗೆ ಕಲ್ಲೇಟು. ನಿನ್ನೆ ರಾತ್ರಿ 10ಕ್ಕೆ ಸರಿಯಾಗಿ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಿ ಬರುತ್ತೆ. ಸ್ಥಳದಲ್ಲಿದ್ದ SP ಸಿದ್ಧಾರ್ಥ್ ಗೋಯಲ್ ಕಾನ್ಸ್ಟೇಬಲ್ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಗಾಯವಾಗುತ್ತೆ. ಸಮಯ ರಾತ್ರಿ 10:15. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ. ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ. ರಾತ್ರಿ 10:15ಕ್ಕೆ ಹಿಂದೂ ಕಾರ್ಯಕರ್ತರು ಕೊತ್ತಲೇಶ್ವರ ದೇವಸ್ಥಾನದ ಎದುರು ಪ್ರತಿಭಟಿಸುತ್ತಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸುತ್ತಾರೆ. ಬಳಿಕ ಸ್ಥಳದಿಂದ ಪೊಲೀಸರು ಎಲ್ಲರನ್ನೂ ಕಳಿಸುತ್ತಾರೆ. ಅಲ್ಲದೆ ಮಧ್ಯರಾತ್ರಿ 12:12ಕ್ಕೆ ತರಕಾರಿ ಮಾರುಕಟ್ಟೆಯಲ್ಲಿನ 4 ತಳ್ಳುಗಾಡಿಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಪೊಲೀಸರು ಬೆಂಕಿ ಆರಿಸುತ್ತಾರೆ. ಮಸೀದಿಯಿಂದ ಕಲ್ಲು ತೂರಿದ್ದ ತನ್ವೀರ್ ಅರೆಸ್ಟ್.
ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್, ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಇದು ಆ ಕಲ್ಲು ತಗೊಂಡು ಅವರು ಹೊರಗಡೆ ಎಸಿದಾನೆ. ಆ 2 ಕಲ್ಲೇ ಬಿತ್ತು, ಬೇರೆ ಯಾವುದು ಕಲ್ಲಿರಲಿಲ್ಲ. ಅಪೋಸಿಟ್ ಈ ಗ್ರೂಪ್ ಕಡೆಯಿಂದ ಕೂಡ ಯಾವುದು ಸ್ಟೋನ್ ಪೆಲ್ಟಿಂಗ್ ಹತ್ರ ಯಾವುದೂ ಇರಲಿಲ್ಲ. ಈ ಇನ್ಸಿಡೆಂಟ್ ಆದ ನಂತರ ಲೋಕಲ್ ಲೀಡರ್ಸ್ ಕಾರ್ಪೊರೇಷನಿಂದ ಮೆರವಣಿಗೆ ಪೀಸ್ಫುಲ್ ಆಗಿ ಮುಗಿದಿದೆ, ಯಾವುದೂ ಸಮಸ್ಯೆ ಬರಲಿಲ್ಲ. ಇದು ಮುಗಿದ ನಂತರ ನಾವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವಿಡಿಯೋ ಆಧಾರ ಬೇಸಿಸ್ ಮೇಲೆ ಇವನಿಗೆ ಮತ್ತು ಇನ್ನೂ 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟವಾಗಿದೆ. ಹಿಂದೂ ಕಾರ್ಯಕರ್ತರು ಸಭೆ ಬಳಿಕ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿಸಲು ಯತ್ನಿಸಿದ್ದಾರೆ. ಈ ವೇಳೆ ತರಕಾರಿ ಮಾರುಕಟ್ಟೆ ಬಳಿ ಕಲ್ಲು ತೂರಾಟ ಮತ್ತೆ ನಡೆದಿದೆ. ಸದ್ಯ ಕಲ್ಲು ತೂರಿದ ತನ್ವೀರ್ ಸೇರಿ 8 ಜನರನ್ನ ಬಂಧಿಸಲಾಗಿದ್ದು ತನಿಖೆ ಮುಂದುವರಿಸಿದ್ದಾರೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಇವತ್ತು ಸಂಜೆಯವರೆಗೂ ಕೂಡ ರಾತ್ರಿ ಒಂದು 10 ಗಂಟೆ ಸುಮಾರಾಗಿತ್ತು. ಆ ಟೈಮ್ಗೆ ಒಂದು ಸುದ್ದಿ ಬರುತ್ತೆ, ಬಾಗಲಕೋಟೆನಾಗೆ ಪರಿಸ್ಥಿತಿ ಬಿಗಡಾಯಿಸಿದೆ, ಪೊಲೀಸ್ ಎಲ್ಲರೂ ಕೂಡ ಅಲರ್ಟ್ ಆಗ್ತಿದ್ದಾರೆ. ಮುಂಚೆನೇ ಪೊಲೀಸ್ ಸೆಕ್ಯೂರಿಟಿ ಇತ್ತು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕರೆಸ್ಕೊಳ್ತಿದ್ದಾರೆ ಅಂತೇಳಿ ಸುದ್ದಿ ಬಂತು. ಏನಾಯಿತು ಅಂತೇಳಿ ಚೆಕ್ ಮಾಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಫೋಟೋ ಮೆರವಣಿಗೆ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಸರ್, ಚಪ್ಪಲಿ ತೂರಾಟ ಆಗಿದೆ ಸರ್ ಅಂತೇಳಿ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಸಿದ್ದು ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೊಂದು ದೊಡ್ಡದಾಗ ಇದೆಯಾ, ಶಿವಾಜಿ ಛತ್ರಪತಿ ಮಹಾರಾಜರ ಫೋಟೋ ಮೇಲೆ, ಅದರ ಮೆರವಣಿಗೆ ಮೇಲೆ ಆಯ್ತಾ ಅಂತ ಹೇಳಿದಾಗ ಹೌದು ಸರ್, ಈ ಥರ ಆಗಿದೆ ಅಂತಂದು ತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ. ಮತ್ತೆ ಫೋನ್ ಬಂತು, ಸರ್ SP ಗೂ ಬಿಟ್ಟಿಲ್ಲ ಸರ್, SP ಮೇಲೆ ಕೂಡ ಕಲ್ಲು ತೂರಾಟ ಆಗಿದೆ ಅಂತದ್ದು. ಇನ್ನು ಎಂಥ ಕಿಡಿಗೇಡಿಗಳಿರಬಾರ್ದು ಇವರು. ನಾವೇನು ಬಾಗಲಕೋಟೆ ಅನ್ನುವ ಕರ್ನಾಟಕ ರಾಜ್ಯದಲ್ಲಿದ್ವಾ? ಕರ್ನಾಟಕ ರಾಜ್ಯದಲ್ಲಿರುವಂಥ ಬಾಗಲಕೋಟೆ ಅಥವಾ ಬಾಂಗ್ಲಾದೇಶಕ್ಕೇನಾದ್ರು ರಾತ್ರಿ ಶಿಫ್ಟ್ ಆಗ್ಬಿಟ್ವಾ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟು ಇಂಥ ಒಂದು ದುರುಳರು ನಮ್ಮೊಂದಿಗಿದ್ದಾರೆ. ಇದು ಯಾರೇ ಮಾಡಿರಲಿ, ಯಾರೇ ಕಲ್ಲು ತೂರಾಟವನ್ನು ಮಾಡಿರಲಿ, ಯಾವುದೇ ಸಮುದಾಯದವರಾಗಲಿ, ಅವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಪೊಲೀಸರು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ಹಾಗಾದರೆ ರಾತ್ರಿಯಿಂದ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅದರ ಪಿನ್ ಟು ಪಿನ್ ಡೀಟೇಲ್ ವರದಿ ನಿಮ್ಮ ಮುಂದೆ. ಶಿವಾಜಿ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲೆಸೆತ. ಬೂದಿ ಮುಚ್ಚಿದ ಕೆಂಡದಂತಾದ ಬಾಗಲಕೋಟೆ. ತಣ್ಣಗಿದ್ದ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆ ರಾತ್ರಿ ಕಿಲ್ಲಾ ಓಣಿಯಲ್ಲಿ ಹಿಂದೂ ಮುಖಂಡರು ಅದ್ದೂರಿಯಾಗಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ಮಾಡ್ತಿದ್ರು. ಪಂಕಾ ಮಸೀದಿ ಬಳಿ ಬರ್ತಿದಂಗೆ ಗಲಭೆ ಶುರುವಾಗಿದೆ. ಸಮಯ ಸಂಜೆ 5ಕ್ಕೆ ಶಿವಾಜಿ ಭಾವಚಿತ್ರ ಮೆರವಣಿಗೆ ಆರಂಭ. ನಿನ್ನೆ ಸಂಜೆ 5ಕ್ಕೆ ಬಾಗಲಕೋಟೆ ನಗರದ ಕೊತ್ತಲೇಶ್ವರ ದೇವಸ್ಥಾನದಿಂದ ಶಿವಾಜಿ ಭಾವಚಿತ್ರ ಮೆರವಣಿಗೆ ಆರಂಭವಾಗುತ್ತೆ. ಸಮಯ ರಾತ್ರಿ 9:45ಕ್ಕೆ ಪಂಕಾ ಮಸೀದಿ ಬಳಿ ಮೆರವಣಿಗೆ ಆಗಮನ. ಸಂಜೆ 5ಕ್ಕೆ ಶುರುವಾದ ಶಿವಾಜಿ ಮೆರವಣಿಗೆ ರಾತ್ರಿ 9:45ಕ್ಕೆ ವಲ್ಲಭಬಾಯಿ ವೃತ್ತ ಬಸವೇಶ್ವರ ಮಾರ್ಗವಾಗಿ ಪಂಕಾ ಮಸೀದಿ ಬಳಿ ಮೆರವಣಿಗೆ ಆಗಮಿಸುತ್ತೆ. ಸಮಯ ರಾತ್ರಿ 9:50. ಮಸೀದಿ ಪ್ರಾರ್ಥನೆಗೆ ಬಂದಿದ್ದವರಿಂದ ತಕರಾರು. ಬನಾಯಂಗೆ ಮಂದಿರ್ ಹಾಡು ಹಾಕಿದ್ದಕ್ಕೆ ಸಿಟ್ಟು. ರಾತ್ರಿ 9:50 ಮಸೀದಿ ಮುಂದೆ ಮೆರವಣಿಗೆ ಬಂದಿರುತ್ತೆ. ಆಗ ಹಿಂದೂ ಕಾರ್ಯಕರ್ತರು ಬನಾಯಂಗೆ ಮಂದಿರ್ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕ್ತಿರ್ತಾರೆ. ಆಗ ಮಸೀದಿಗೆ ಪ್ರಾರ್ಥನೆಗೆಂದು ಬಂದಿದ್ದವರು ತಕರಾರು ತೆಗಿತಾರೆ. ಹಿಂದೂ ಕಾರ್ಯಕರ್ತರು ಮುಸ್ಲಿಂ ಯುವಕರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಸ್ಥಳದಲ್ಲಿದ್ದ ಪೊಲೀಸರು ಸಮಾಧಾನ ಪಡಿಸಲು ಯತ್ನಿಸುತ್ತಾರೆ.
ರಾತ್ರಿ 10 ಗಂಟೆ ಮಸೀದಿಯಿಂದ ತೂರಿ ಬಂತು ಕಲ್ಲು ಚಪ್ಪಲಿ. ಎಸ್ಪಿ ಹಿಂದೂ ಕಾರ್ಯಕರ್ತನಿಗೆ ಕಲ್ಲೇಟು. ನಿನ್ನೆ ರಾತ್ರಿ 10ಕ್ಕೆ ಸರಿಯಾಗಿ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಿ ಬರುತ್ತೆ. ಸ್ಥಳದಲ್ಲಿದ್ದ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಕಾನ್ಸ್ಟೇಬಲ್ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಗಾಯವಾಗುತ್ತೆ. ಸಮಯ ರಾತ್ರಿ 10:15. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ. ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ. ರಾತ್ರಿ 10:15ಕ್ಕೆ ಹಿಂದೂ ಕಾರ್ಯಕರ್ತರು ಕೊತ್ತಲೇಶ್ವರ ದೇವಸ್ಥಾನದ ಎದುರು ಪ್ರತಿಭಟಿಸುತ್ತಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸುತ್ತಾರೆ. ಬಳಿಕ ಸ್ಥಳದಿಂದ ಪೊಲೀಸರು ಎಲ್ಲರನ್ನೂ ಕಳಿಸುತ್ತಾರೆ. ಅಲ್ಲದೆ ಮಧ್ಯರಾತ್ರಿ 12:12ಕ್ಕೆ ತರಕಾರಿ ಮಾರುಕಟ್ಟೆಯಲ್ಲಿನ 4 ತಳ್ಳುಗಾಡಿಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಪೊಲೀಸರು ಬೆಂಕಿ ಆರಿಸುತ್ತಾರೆ. ಮಸೀದಿಯಿಂದ ಕಲ್ಲು ತೂರಿದ್ದ ತನ್ವೀರ್ ಅರೆಸ್ಟ್. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್. ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಆ ಕಲ್ಲು ತಗೊಂಡು ಅವರು ಹೊರಗಡೆ ಎಸಿದಾನೆ. ಆ 2 ಕಲ್ಲೇ ಬಿತ್ತು, ಬೇರೆ ಯಾವುದು ಕಲ್ಲಿರಲಿಲ್ಲ. ಅಪೋಸಿಟ್ ಈ ಗ್ರೂಪ್ ಕಡೆಯಿಂದ ಕೂಡ ಯಾವುದು ಸ್ಟೋನ್ ಪೆಲ್ಟಿಂಗ್ ಆ ಥರ ಯಾವುದೂ ಇರಲಿಲ್ಲ. ಈ ಇನ್ಸಿಡೆಂಟ್ ಆದ ನಂತರ ಲೋಕಲ್ ಲೀಡರ್ಸ್ ಕಾರ್ಪೊರೇಷನಿಂದ ಮೆರವಣಿಗೆ ಪೀಸ್ಫುಲ್ ಆಗಿ ಮುಗಿದಿದೆ. ಯಾವುದೂ ಸಮಸ್ಯೆ ಬರಲಿಲ್ಲ. ಇದು ಮುಗಿದ ನಂತರ ನಾವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವಿಡಿಯೋ ಆಧಾರ ಬೇಸಿಸ್ ಮೇಲೆ ಇವನಿಗೆ ಮತ್ತು ಇನ್ನೂ 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟವಾಗಿದೆ. ಹಿಂದೂ ಕಾರ್ಯಕರ್ತರು ಸಭೆ ಬಳಿಕ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿಸಲು ಯತ್ನಿಸಿದ್ದಾರೆ. ಈ ವೇಳೆ ತರಕಾರಿ ಮಾರುಕಟ್ಟೆ ಬಳಿ ಕಲ್ಲು ತೂರಾಟ ಮತ್ತೆ ನಡೆದಿದೆ. ಸದ್ಯ ಕಲ್ಲು ತೂರಿದ್ದ ತನ್ವೀರ್ ಸೇರಿ 8 ಜನರನ್ನ ಬಂಧಿಸಲಾಗಿದ್ದು ತನಿಖೆ ಮುಂದುವರಿಸಿದ್ದಾರೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಇವತ್ತು ಸಂಜೆಯವರೆಗೂ ಕೂಡ